ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ಗುರುವಿಗೆ ಸಂಬಂಧಪಟ್ಟಂಥ ಪರಿವರ್ತನಾ ಕಾಲ. ಗುರು ಕರ್ಕಾಟಕ ರಾಶಿಯಲ್ಲಿ ಯೋಗಕಾರಕನಾಗಿ ಪರಿವರ್ತನೆ ಆಗ್ತಿದ್ದಾನೆ. ಕರ್ಕಾಟಕ ರಾಶಿ ತನ್ನ ಸ್ವಕ್ಷೇತ್ರ ಅಂದರೆ ಮಿತ್ರ ಕ್ಷೇತ್ರದ ಜೊತೆಗೆ ಅದೊಂದು ಪರಮೋಚ್ಚ ಕ್ಷೇತ್ರ ಅಂತ ಹೇಳ್ಬೋದು. ಈ ಉಚ್ಚ ಕ್ಷೇತ್ರದಲ್ಲಿರ್ತಕ್ಕಂಥ ಗುರು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲ ಕೊಡ್ತಾನೆ ಅಂತ ಹೇಳುವಾಗ, ಇವತ್ತಿನ ರಾಶಿ ಬಂದು ಮೀನರಾಶಿ. ಈ ಮೀನರಾಶಿಯಲ್ಲಿ ಹುಟ್ಟಿದಂಥವರಿಗೆ ಗುರು ಪಂಚಮ ಭಾವದಲ್ಲಿ ಕೂತ್ಕೊಂಡಿದ್ದಾನೆ. ಎಂಥ ಯೋಗ ಅಂತ ಹೇಳಿದರೆ, ಈ ವರ್ಷ ಧನದ ಜೊತೆಗೆ ಕೀರ್ತಿ ಕೂಡ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಸಂತಾನ ಪ್ರಾಪ್ತಿ, ಕೀರ್ತಿ ಪ್ರಾಪ್ತಿ ಮತ್ತು ಸಂತಾನದಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಿ ಸಮೃದ್ಧಿಯನ್ನು ಪಡೆದಾಗ ಈ ತಂದೆಗಿಂತಲೂ ಮಕ್ಕಳ ಸಮೃದ್ಧಿಯಲ್ಲಿ ತಂದೆಗೆ ಅತಿ ಸಂತೋಷ ಅಂತಕ್ಕಂಥದ್ದು ಸಿಗುತ್ತೆ ನೋಡಿ. ಹಾಗೆ ಈ ಗುರುವಿನಿಂದ ಈ ಎಲ್ಲ ಯೋಗಗಳು ಪ್ರಾಪ್ತಿಯಾಗುತ್ತೆ ಈ ಸಿಂಹರಾಶಿಯವರು, ಇದು ಮೀನರಾಶಿಯವರಿಗೆ. ಕಾರಣ, ಮೀನರಾಶಿ ಅಧಿಪತಿನೇ ಪಂಚಮದಲ್ಲಿ ಹೋದಾಗ ಅಲ್ಲಿ ವಿಶೇಷವಾದ ಬದಲಾವಣೆಯನ್ನು ಕೊಡ್ತಾನೆ. ಆದರೆ ಕರ್ಮಕಾರಕ ಶನಿ ಕೂಡ ಅಲ್ಲೇ ಇದ್ದಾನೆ. ಆದರೆ 7 ವರ್ಷ ಶನಿ ನಡೀತಾ ಇದೆ, ನಡೆದರೂ ಏನು ತೊಂದರೆ ಇಲ್ಲ. ಯಾಕಂದರೆ ಅಲ್ಲಿ ಶನಿಯ ಮೇಲೆ ಗುರುವಿನ ದೃಷ್ಟಿ ಬರ್ತಕ್ಕಂಥದ್ದು ಈ ವರ್ಷ ಪೂರ್ತಿ ಇರೋದರಿಂದ ಅಂದುಕೊಂಡ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ನವೀನವಾದಂಥ ಹೊಸ ಕಾರ್ಯಗಳನ್ನು ಕೂಡ ನೀವು ಮತ್ತೆ ಉಲ್ಬಣ ಮಾಡ್ತೀರಾ. ಭೂಪ್ರಾಪ್ತಿಯಾಗುವಂಥ ಯೋಗ, ಜೊತೆಗೆ ವಿದ್ಯೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ, ಡಬಲ್ ಡಿಗ್ರಿ ಮಾಡಬೇಕನ್ನೋರಿಗೆ ಕೂಡ ವಿಶೇಷ ಪ್ರಗತಿ, ವಿದ್ಯಾರ್ಥಿಗಳಿಗಂತೂ ತುಂಬ ಉತ್ತಮವಾದಂಥ ಕಾಲ ಇದು. ಹಾಗೆಯೇ ಅವರಿಗೆ ವಿವಾಹ ಮತ್ತು ಸಂತಾನಾಕಾಂಕ್ಷೆಗಳಿಗೂ ಕೂಡ ವಿಶೇಷ ಕಾಲ ಮತ್ತು ಭೂಪ್ರಾಪ್ತಿ ಯೋಗ ಅಂತಕ್ಕಂಥದ್ದು ಸಿಗುತ್ತೆ. ಆದರೆ ಪ್ರವಾಸ ಜಾಸ್ತಿ ಆಗುತ್ತೆ ಈ ರಾಶಿಯವರಿಗೆ. ಅಕಾಲ ಪ್ರವಾಸ ಅಂತ ಹೇಳ್ತೀವಿ, ಅಂದರೆ ಕಾರಣ ಇಲ್ಲದೇ ಪ್ರವಾಸ ಮಾಡುವಂಥದ್ದು. ಬೈ ಚಾನ್ಸ್ ನಿಮಗೆ ಹತ್ರ ದುಡ್ಡಿದೆ, ಸ್ನೇಹಿತರಿದ್ದಾರೆ, ಎಲ್ಲೋ ಹೋಗಬೇಕು, ನೀವು ಹೋಗಬೇಕಾದ ಕಡೆ ಹೋಗಲ್ಲ, ಅನಿವಾರ್ಯ ಬೇರೆ ಕಡೆ ಹೋಗುವಂಥ ಯೋಗ ಬಂದಿರುತ್ತೆ. ಇಂಥ ಯೋಗದಿಂದ ಏನಾಗುತ್ತೆ, ಸ್ವಲ್ಪ ದೈಹಿಕವಾದಂಥ ಪರಿಶ್ರಮ ಜಾಸ್ತಿ ಆಗುತ್ತೆ, ಆಲಸ್ಯತನ ಜಾಸ್ತಿ ಆಗುತ್ತೆ, ಊಟದಲ್ಲಿ ವ್ಯತ್ಯಯಗಳಾಗುವಂಥದ್ದಾಗುತ್ತೆ. ಹೀಗಾಗಿ ನಿಮ್ಮ ಶರೀರದಲ್ಲೇ ಕೆಲವು ದೋಷಗಳು ನಿರ್ಮಾಣ ಆಗುತ್ತೆ. ಅಕಾಲಿಕ ಪ್ರವಾಸವನ್ನು ತ್ಯಜಿಸಬೇಕಾಗುತ್ತೆ. ತಾವು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಪ್ರಯಾಣ, ಮತ್ತು ವಿದೇಶದಲ್ಲೇ ಇರುವಂಥವರಾಗಿದ್ದರೆ, ಪದೇ ಪದೇ ಹೋಗಿ ಬಂದು ಮಾಡುವಂಥದ್ದಾಗಿದ್ದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಯಾಕಂದರೆ ಈ ಪ್ರವಾಸದಲ್ಲೇ ಸ್ವಲ್ಪ ಘಾತಕ ಯೋಗ ಅನ್ನುವಂಥದ್ದು ಕೂಡ ಕಾಣ್ತಾ ಇದೆ. ಅದು ಆಗಬಾರ್ದು. ಒಂದು ಕ್ಷಣದಲ್ಲಿ ಆಗ್ತಕ್ಕಂಥದ್ದು. ನಿಮ್ಮ ದಾಶಾಬಲದಲ್ಲಿ ಅಷ್ಟಮ 64ನೇ ಅಂಶದಲ್ಲಿ ಯಾರಾದರೂ ನಿಮಗೆ ಅಷ್ಟಮಾಧಿಪತಿ ಇದ್ದಿದ್ದ ನಿಜ ಆದರೆ ಅಲ್ಲಿ ಆಕ್ಸಿಡೆಂಟ್ಲಿ ಘಟನೆ ನಡೆಯುವಂಥದ್ದಾಗುತ್ತೆ. ಅದು ವರ್ಷ ಪೂರ್ತಿ ಇರೋದಿಲ್ಲ, ಒಂದು ಕ್ಷಣ ಇರುತ್ತೆ ಅಷ್ಟೇ. ಆ ಕ್ಷಣದಲ್ಲಿ ಆದಂಥ ಘಟನೆಗೆ ವರ್ಷ ಪೂರ್ತಿ ಜೀವನವನ್ನು ತೆಯ್ಯಬೇಕಾಗುತ್ತೆ ಮತ್ತು ಕಷ್ಟ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಮೀನರಾಶಿಯವರು ಎಲ್ಲ ಸಮೃದ್ಧಿಯಾಗಿದೆ, ಪ್ರವಾಸದಲ್ಲಿ ಸ್ವಲ್ಪ ಕಡಿಮೆಯನ್ನು ಮಾಡ್ಕೊತ ಹೋಗಿ. ಆಮೇಲೆ 6ನೇ ಮನೆಯಲ್ಲಿ ಕೇತು ಇದ್ದಾನೆ. ಆ ಕೇತು 6ನೇ ಮನೆಯಲ್ಲಿ ಕೇತು ಇದ್ದರೆ ಅಷ್ಟೊಂದು ತೊಂದರೆ ಮಾಡಲ್ಲ. ಯಾಕಂದರೆ 6, 8, 12ಕ್ಕೆ ವಿಶೇಷವಾದ ಬಲವನ್ನು ಕೊಡ್ತಕ್ಕಂಥ ಕೇತು. ಹಾಗಾಗಿ ಷಷ್ಠಭಾವ ಶತ್ರುವಿನಿಂದ ಮುಕ್ತಗೊಳಿಸ್ತಕ್ಕಂಥದ್ದಿದೆ. ಇಲ್ಲಿ ಶತ್ರುವಿನ ಗುಣವನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಿಮಗಿದೆ. ಅವನು ಹಿತಶತ್ರುಣ, ನೇರ ಶತ್ರುಣ, ಕೌಟುಂಬಿಕ ಶತ್ರುಣ ಅಂತ ಈ ರೀತಿಯಾಗಿ ಆ ಶತ್ರುಗಳನ್ನು ಕಂಡುಹಿಡಿಯುವಂಥ ಒಂದು ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಪ್ರಾಪ್ತಿಯಾಗುತ್ತೆ. ಅದರ ಜೊತೆಗೆ ಈಗ 12ನೇ ಮನೆಯಲ್ಲಿ ರಾಹು ಇದ್ದಾನೆ. ಸ್ವಲ್ಪ ಗಮನಿಸಿ, ರಾಹು ನಿಮ್ಮನ್ನು ಅಕಾಲಿಕ ಪ್ರವಾಸ ಮಾಡಿಸೋದ್ರ ಜೊತೆಗೆ ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡಿಸ್ತಾನೆ. ಅಂದರೆ ವ್ಯಯ ಅಂದರೆ ಖರ್ಚು. ಈ ಖರ್ಚು ಮಾಡಬೇಕಾದ್ರೆ ಕಾರಣಗಳು 3-4 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಒಂದು ವಾಹನ ತೊಗೊಳ್ತೀರಾ, ಅದು ಇಷ್ಟ ಇರಲ್ಲ, ಯಾರ್ದೋ ಪ್ರೇರಣೆ ಮೇಲೆ ತೊಗೊಂಡ್ಬಿಡ್ತೀರಾ, ಅಲ್ಲಿ ಲಾಸ್ ಆಗಿಬಿಡುತ್ತೆ. ಆಮೇಲೆ ಅದ್ರ ಬೆಲೆ ಬರಲ್ಲ. ಇದು ಲಾಸು. ಯಾಕೆಂದರೆ ಇಲ್ಲಿ ಸ್ವಬುದ್ಧಿ ಕೊಂಚಯ ಪರಬುದ್ಧಿ ವಿನಾಶಕ. ನಿಮ್ಮ ಸ್ವಬುದ್ಧಿಯಿಂದ ಮಾಡೋ ಕಾರ್ಯಕ್ಕೆ ಮಾತ್ರ ನಿಮಗೆ ಹೆಚ್ಚಿನ ಒಂದು ಬೆಂಬಲ ಇದೆ. ಮತ್ತು ನೀವು ಇನ್ನೊಬ್ಬರ ಮಾತು ಕೇಳಿಕೊಂಡು ಯಾವ ಕಾರ್ಯವನ್ನು ಮಾಡಬೇಡಿ. ಭೂಮಿ ತೊಗೊಳ್ಳೋದಾಗಲಿ, ಆಸ್ತಿ ತೊಗೊಳ್ಳೋದಾಗಲಿ, ವಾಹನಗಳನ್ನು ತೊಗೊಳ್ಳೋದಾದರೂ ಕೂಡ ನಿಮ್ಮ ಬುದ್ಧಿಯಿಂದ ನೀವು ಮಾಡಿ ಅಂತ ಹೇಳ್ತಾ, ಈ ಮೀನರಾಶಿಯವರು ವಿಶೇಷವಾದಂಥ ಯೋಗವನ್ನು ಈ ವರ್ಷ ಪಡೆದಿದ್ದಾರೆ. ಆದರೆ ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಈ ಯೋಗ ಪಂಚಮ ಭಾವದಲ್ಲಿ ಬರುತ್ತೆ. ಅದಾದ ನಂತರ 31 ಅಕ್ಟೋಬರಿಂದ ಜನವರಿ 24ರವರೆಗೂ 6ನೇ ಮನೆಗೆ ಹೋಗುತ್ತೆ. ಇದು ಷಷ್ಠ ಭಾವಕ್ಕೆ ಹೋಗ್ತಾನೆ. ಅಲ್ಲಿ ಕೇತು ಜೊತೆ ಸೇರ್ಕೊಂಡ್ಬಿಡ್ತಾನೆ. ಅಲ್ಲಿ ಪಾಪಗ್ರಸ್ತನಾಗ್ಬಿಡ್ತಾನೆ ಗುರು. ಆ ಒಂದು ಕಾಲ ಅಂದರೆ 31 ಅಕ್ಟೋಬರಿಂದ 24 ಜನವರಿ 2027 ಈ ಕಾಲದಲ್ಲಿ ಏನು ಸಮಯ ಇದೆಯೋ ಆ ಸಮಯ ಸ್ವಲ್ಪ ನಿಮಗೆ ಕನಿಷ್ಠ. ಹೇಗೆ ಕನಿಷ್ಠ ಅಂದರೆ, ಅಲ್ಲಿ ರೋಗ ಬರುವಂಥ ಯೋಗ ಮತ್ತು ತಂತ್ರ ಮಾಟಗಳ ಯೋಗ ಅಥವಾ ಈ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಅದು ನಿಮಗೆ ಪ್ರಾಪ್ತಿ ಆಗುತ್ತೆ. ಅದಾದಾಗ ನಿಮ್ಮಲ್ಲಿ ಒಂದು ಭ್ರಮೆ ನಿರ್ಮಾಣ ಆಗುತ್ತೆ. ನನಗೇನೋ ಆಗ್ತಾಯಿದೆ, ನನಗೇನೋ ಆಗಿದೆ, ಹೀಗೆ ಈ ರೀತಿ ಯಾವುದೂ ರೋಗ ಇರಲ್ಲ, ಆದರೆ ರೋಗದ ಥರ ಭಾಸವಾಗುತ್ತೆ. ಇಂಥ ಒಂದು ಕಾರಣದಿಂದ ನಿಮ್ಮ ಆರೋಗ್ಯದ ಒಂದು ಹಿಡಿತ ನಷ್ಟ ಆಗಬಹುದು, ಮಾನಸಿಕ ಸಮತೋಲನ ಕಳ್ಕೋಬಹುದು. ಇದನ್ನು ಸ್ವಲ್ಪ ಗಮನಿಸಿ. ಜೊತೆಗೆ ಇದರ ಜೊತೆ 6ನೇ ಮನೆಗೆ ಆ ಯೋಗ ಬರೋದರಿಂದ ಏನಾಗುತ್ತೆ, ಗುರು ಮುಖ್ಯವಾಗಿರ್ತಕ್ಕಂಥದ್ದು ಉದರ ಮತ್ತು ವಾಯುವನ್ನು, ಯಾಕಂದರೆ ಆಕಾಶ ತತ್ವದ ಗ್ರಹ ಅದು. ಆಕಾಶ ತತ್ವವನ್ನು ಹೊಂದಿದಂಥ ಗುರು
ಅಲ್ಲಿ ಎಲ್ಲೋ ಒಂದು ಕಡೆ ಭ್ರಮೆಯ ಲೋಕದಲ್ಲಿ ತಿರುಗುವಂಥ ಯೋಗ ಆಗುತ್ತೆ. ಇಂಥ ಒಂದು ಯೋಗವನ್ನು ತಾವು ದೂರ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ತಾಳ್ಮೆ ಬಹುಮುಖ್ಯ. ಜೊತೆಗೆ ಗುರು ಆರಾಧನೆ 31 ಅಕ್ಟೋಬರ್ 2026ರಿಂದ 24 ಜನವರಿ 2027ರವರೆಗೆ ನೀವು ಗುರುವಿನಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಳಬೇಕು. ಪ್ರತಿ ಗುರುವಾರಕ್ಕೊಂದು ಸಾರಿ ಗುರು ದರ್ಶನ ಮತ್ತು ದಕ್ಷಿಣಾಮೂರ್ತಿ ದರ್ಶನ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ಅಲ್ಲಿ ಮುಖ್ಯವಾಗಿ ದಾನಗಳು ಅಂದರೆ ಈ ಕಡಲೆ ದಾನ, ಹಳದಿ ವಸ್ತ್ರ, ಸುವರ್ಣ ಅಥವಾ ಸಂಬಂಧಪಟ್ಟಂಥ ಹಳದಿ ಪುಷ್ಪಗಳು, ಈ ರೀತಿ ದಾನ ಕೊಡುವಂಥದ್ದು ಮತ್ತು ಹಸುವಿಗೆ ಹುಲ್ಲನ್ನು ಮೇಯಿಸುವಂಥದ್ದು, ಇದನ್ನು ಹಾಕೋದ್ರಿಂದ ಕೂಡ ಅಲ್ಲಿ ಪ್ರಾಪ್ತಿ ಆಗುತ್ತೆ. ಅದು ಗುರು ಯಾವಾಗಲೂ ಸಂತೃಪ್ತನಾಗ್ತಾನೆ. ಹೀಗಾಗಿ ಒಬ್ಬ ಋಷಿ ಮುನಿ ತನಗೆ ಒಂದು ಗೋಗಳನ್ನು ಹೇಗೆ ರಕ್ಷಣೆ ಮಾಡ್ತಾಯಿದ್ರು ಹಾಗೆ ನಿಮ್ಮ ಆ ಗೋಗಳಿಗೆ ದಾನ ಕೊಡೋದ್ರಿಂದ ಅಲ್ಲಿ ಋಷಿಗಳು ಅಂದರೆ ಗುರುಗಳಿಗೆ ಸಂಬಂಧಪಟ್ಟಂಥ ಋಷಿಗಳಿರ್ತಾರೆ, ಅವ್ರು ತೃಪ್ತರಾಗ್ತಾರೆ. ಅವ್ರು ತೃಪ್ತರಾದಾಗ ನಿಮಗೆ ಬರುವಂಥ ಕೆಟ್ಟ ಫಲಗಳನ್ನು ದೂರ ಮಾಡ್ತಾನೆ. ಹೀಗಾಗಿರೋದ್ರಿಂದ ಇವತ್ತಿನ ಈ ಮೀನರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಸಮೃದ್ಧಿಯಾಗಿದೆ. ಆದರೆ ಬರೋದು 2 ತಿಂಗಳು 2.25 ತಿಂಗಳು ಅಷ್ಟೇ. ಸ್ವಲ್ಪ ಜಾಗೃತರಾಗಿರಿ. ಉಳಿದಿದ್ದು ಎಲ್ಲ ಉತ್ತಮವಾಗಿದೆ ಅಂತ ಹೇಳ್ತಾ ಇವತ್ತಿನ ಮೀನರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.